ಹಾಯ್, ಎಲ್ಲರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಅಂಜಲಿ ಎಂ ದಾತ್ರಿ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ನಾನಿವತ್ತು ಹಣ್ಣು ಮೆಣಸಿನ್ಕಾಯಿ ಗೊಜ್ಜನ್ನ ಮಾಡುವಂಥ ವಿಧಾನವನ್ನು ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಚಪಾತಿ, ಅನ್ನ, ರೊಟ್ಟಿ ಜೊತೆನೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈ ಗೊಜ್ಜನ್ನ 1 ಮಂತ್ವರೆಗೂ ಇಟ್ಕೊಂಡು ನಾವು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಹಾಗೆ ನೆಗಡಿ ಆಗಿರುತ್ತಲ್ಲ, ಅವ್ರಿಗಂತೂ ಬಾಯೆಲ್ಲ ಕೆಟ್ಟೋಗಿರುತ್ತೆ. ಈ ಥರ ತಿಂದ್ಬಿಟ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ಮಾಡುವಂಥ ವಿಧಾನವನ್ನು ನೋಡೋಣ ಬನ್ನಿ. ನಾನಿಲ್ಲಿ ಸ್ವಲ್ಪ ಹಣ್ಣಾಗಿರೋ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಒಂದು 2-3 ಸಲ ವಾಶ್ ಮಾಡ್ಕೋಬೇಕು. ಹಾಗೆ ಇದನ್ನು ತುಂಬ ತೆಗೆದಿರಬೇಕು. ತೊಟ್ಟು ಅಂತೀವಲ್ಲ, ಅದನ್ನ ತೆಗೆದುಬಿಟ್ರೆ ಚೆನ್ನಾಗಿರುತ್ತೆ. ಎಲ್ಲ ತೆಗೆದುಬಿಟ್ಟು 1-2 ಸಾರಿ ವಾಶ್ ಮಾಡಿಕೊಂಡು ಇಟ್ಕೋಬೇಕು. ನಾವು ತೊಳೆದಿಟ್ಕೊಂಡಂಥ ಹಣ್ಣು ಮೆಣಸಿನ್ಕಾಯಿನ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರಬೇಕು. ಚೆನ್ನಾಗಿ ಹುರ್ಕೋಬೇಕು. ಅದನ್ನ ಯಾವ ಥರ ಅಂದರೆ ಒಂಚೂರು ಕೆಂಪಾಗಿರಬೇಕು, ಅದು ಒಂಚೂರು ಬ್ಲ್ಯಾಕ್ ಆಗಿ ಬಂದಿರಬೇಕು. ಹಾಗೆ ಸ್ವಲ್ಪ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಘಾಟು ಆಗೋದಿಲ್ಲ. ಇದು ಹುರಿದೆಲ್ಲ ಆಗಿಂದ ಇದು ತಣ್ಣಗಾಗಕ್ಕೆ ಬಿಡಬೇಕು. ಇದೆಲ್ಲ ತಣ್ಣಗಾಗಿಂದ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಕೊತ ಇದನ್ನು ಮುರಿದು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಈಗ ಒಬ್ಬೊಬ್ಬರ ಮನೆಯಲ್ಲಿ ಜಾರಲ್ಲಿ ಇದು ನುರಿಯೋದಿಲ್ಲ, ಅದಕ್ಕೋಸ್ಕರ ಕಟ್ ಮಾಡಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಎಲ್ಲನೂ ಹಾಕ್ಕೊಂಬಿಟ್ಟು ಸ್ವಲ್ಪ ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ ನಾನು, ಫ್ರೆಶ್ ಆಗಿರೋದನ್ನ, ಮನೆ ಹತ್ರನೇ ಇದ್ದಿದ್ದು. ಮತ್ತು ಸ್ವಲ್ಪ ಹುಣಸೆಹಣ್ಣು, ಒಂದು ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. 2 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಮ್ಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೋಬೇಕು. ಇದಕ್ಕೆ ಬೇಕಾದರೆ ಮೆಂತ್ಯಕಾಳು ಸೇರಿಸ್ಬೋದು, ಬಟ್ ನಾನಿಲ್ಲಿ ಅದನ್ನು ಸೇರಿಸಿಲ್ಲ. ಸ್ವಲ್ಪ ಜಾಸ್ತಿನೇ ಬೆಲ್ಲ ತೊಗೊಂಡಿದ್ದೀನಿ ನಾನು, ಏನಕ್ಕಂದರೆ ಖಾರ ಒಂಚೂರು ಕಡಿಮೆ ಆಗಲಿ ಅಂತ. ಬೆಲ್ಲ ಒಂಚೂರು ಜಾಸ್ತಿ ಹಾಕಿದರೆ ಖಾರ ಒಂಚೂರು ಕಡಿಮೆ ಆಗುತ್ತೆ, ಟೇಸ್ಟಾಗಿ ಇರುತ್ತೆ. ಅದಕ್ಕೋಸ್ಕರ 1 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಬಿಟ್ಟು ನಾನು ಚೆನ್ನಾಗಿ ರುಬ್ಕೊತಾ ಇದ್ದೀನಿ. ಎಲ್ಲ ಸಣ್ಣಗೆ ರುಬ್ಕೋಬೇಕು. ರುಬ್ಬಿದ್ದಾದಮೇಲೆ ಹೀಗೆ ಕಾಣುತ್ತೆ. ಅದು ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣುತ್ತೆ. ಇದು ಅನ್ನ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ಬಿಟ್ರಂತೂ ಸಖತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ.